ಗ್ಯಾರಂಟಿನಲ್ಲಿ 52,000 ಕೋಟಿ ರೂಪಾಯಿ ಬರೀ ಮುಸಲ್ಮಾನರಿಗೆ ಹೋಗ್ತಾ ಇದೇನ್ರಿ? ಎಷ್ಟು ಅಲ್ಪಸಂಖ್ಯಾತರ ಬಜೆಟು? 4 ಲಕ್ಷ ಕೋಟಿನಲ್ಲಿ 3,500 4,000 ಕೋಟಿ ರೂಪಾಯಿ ಅಷ್ಟೇ ಅಲ್ಪಸಂಖ್ಯಾತರ ಬಜೆಟು. ಅಲ್ಪಸಂಖ್ಯಾತರ ಬಜೆಟ್ ಅಂದ್ರೆ ಯಾರು? ಬುದ್ಧಿಸ್ಟ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಜೈನ್ ಬರ್ತಾರೆ, ಅದಕ್ಕೆ ಹಲಾಲ್ ಬಜೆಟ್ ಅಂತಾರೆ. ನಾವು 1,000 ಕೋಟಿ ರೂಪಾಯಿ IT-BT ನಲ್ಲಿ ನಾವು ಲೀಪ್ ಪ್ರೋಗ್ರಾಮಿಗೆ ಕೊಟ್ಟಿದ್ದೀವಿ, ಅದೇನು ಮುಸ್ಲಿಂ ಬಜೆಟಾ? 10,000 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಪ್ರಗತಿ ಪಥ ಮಾಡ್ತಾ ಇದ್ದೀವಿ, ಅದೇನು ಮುಸ್ಲಿಂ ಬಜೆಟಾ? 27,000 ಕೋಟಿ ರೂಪಾಯಿ RDPR ಕೊಟ್ಟಿದ್ದೀವಿ, ಅದೇನು ಮುಸ್ಲಿಂ ಬಜೆಟಾ? ಏನು ಮಾಡ್ತಾ ಇರ್ತಾರೆ ಇವರು? ಸ್ವಲ್ಪ ಪ್ರಾಬ್ಲಮ್ ಏನಂದರೆ, ಇವರು ಆಯಾವ್ಯಾದ ಪುಸ್ತಕ, ನಿಮ್ಮ ಪತ್ರಿಕೆಗಳು ಅವೆಲ್ಲ ಓದಿದ್ರೆ ಪರವಾಗಿಲ್ಲ. ಬೆಳಿಗ್ಗೆ ಎದ್ದು ಇವರು ವಾಟ್ಸಪ್ ಮೆಸೇಜಸ್ BJP ನೋಡಿದ್ರೆ ಇದೇ ಆಗೋದು. ಚರ್ಚೆಗೆ ಬರ್ತಾರೇನ್ರಿ? ಬಂದ್ರ ಅಲ್ಲಿ ಸದನದಲ್ಲಿ ಈಗ ತಾನೇ ಆಯಾವ್ಯಾದು ಸೆಷನ್ ಮುಗ್ದಿದೆ ಅಲ್ಲ, ಬಂದ್ರೆ ಒಬ್ಬರನ್ನ ಮಾತಾಡೋಕ್ಕೆ ತಯಾರಿದ್ರ? ಸುಮ್ಮನೆ ಬರೋದು, ಮೀಡಿಯಾ ಮುಂದೆ ಹಲಾಲ್ ಬಜೆಟ್ ಅನ್ನೋದು ಹೋಗೋದು ಅಷ್ಟೇ. ಮತ್ತು ಪೀಠದ ಮೇಲೆ ಹೋಗಿ ಹಂಗೆ ಮಾಡಿದ್ರೆ ಇನ್ನೇನು ಅವ್ರಿಗೇನು ರಾಜ್ಯೋತ್ಸವ ಕೊಡಬೇಕಾ? ಹೋಗಿ ನಮ್ಮ ಸ್ಪೀಕರ್ ಅವರು ಏನು ವಿಧೇಯಕ ಓದ್ತಿದ್ದಾರೆ ಅದನ್ನು ಹಿಡಿಯೋದು, ವೇದಿಕೆ ಅದು ಪೀಠದ ಮೇಲೆ ಹತ್ತೋದು, ಅದು ಲಕ್ಷಣನಾ ಒಬ್ಬ ಶಾಸಕರದು? ನಾನಿದ್ದಿದ್ರೆ 1 ವರ್ಷ ಮಾಡ್ತಾ ಇದ್ದೆ.